ನಾನು ಶಿವರಾಜ್ ಬೆನ್ನೂರು ಅಂತ ನಾಗರಿಕ ಹಿತರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷನಾಗಿ ನಾನು ಇವತ್ತು ಮಾತಾಡಕತ್ತೀನಿ. ಇಲ್ಲಿ ಬಂದಿರೋದೇನಪ್ಪ ಅಂತಂದರೆ ಮಾನ್ಯ DSP ಸಾಹೇಬರಿಗೆ ನಾವು ಒಂದು ಕಂಪ್ಲೇಂಟ್ ಕೊಡಕ್ಕೆ ಬಂದಿವಿ. ಯಾಕಪ್ಪ ಅಂದರೆ ಇವರು ಸಂಗಪ್ಪ ಬುದ್ಯಾಳ್ ಎಂಬುವರು ಹಿರೇಮ್ಯಾಗೇರಿಯ ರೈತರು. ಈ ಹಿರೇಮ್ಯಾಗೇರಿಯ ರೈತರಾದಂಥ ಸಂಗಪ್ಪ ಬುದ್ಯಾಳ್ ಅವರ ಮೇಲೆ ನಿನ್ನೆ ದಿನ ಮಾನ್ಯ PSI ಸಾಹೇಬರು ಮತ್ತು ಹಾಗೂ ಅವರ ಸಿಬ್ಬಂದಿಗಳು ಅಲ್ಲಿ ಇಸ್ಪೇಟ್ ಆಡುವುದಾಗಿ ಜೂಜಾಟು ನಡೆಯುತ್ತಿದೆ ಎಂಬುದು ಮಾಹಿತಿ ಅವರಿಗೆ ಒದಗಿದ್ದು, ಅವರು ಅಲ್ಲಿಗೆ ರೈಡ್ ಮಾಡಲು ಹೋದಾಗ ಅಲ್ಲಿಯ ಜನರು ಓಡಿ ಹೋಗಿರುತ್ತಾರೆ. ಅಲ್ಲಿ ಜನರು ಓಡಿ ಹೋದಾಗ ಇವರು ಜೂಜಾಟದಲ್ಲಿ ಇಲ್ಲದೇ ಇರುವಂಥ ವ್ಯಕ್ತಿ ಇವರು ಹತ್ತಿ ಬೆಳೆದಂಥ ಹಣವನ್ನು ತೆಗೆದುಕೊಂಡು ಒಂದು ಕಡೆ ನಿಂತಾಗ ಇವರು ಏಕಾಏಕಿ ಪೊಲೀಸ್ ಸಿಬ್ಬಂದಿಗಳು ಬಂದು ಇವರನ್ನು ಹಿಡಿದುಕೊಂಡು ಹೋಗಿ ಮತ್ತು ಇವರ ಹತ್ರ ಇರುವಂತಹ 10,000 ರೊಕ್ಕಗಳನ್ನು ಕಸಿದುಕೊಂಡು ಮತ್ತು ಇವರನ್ನು ಗಾಡಿಯಲ್ಲಿ ಹಾಕಿಕೊಂಡು ಅವಾಚ್ಯ ಶಬ್ದಗಳಿಂದ ಬೇಯ್ದು ತಮ್ಮ ಗಾಡಿಯಲ್ಲಿ ಹಾಕಿಕೊಂಡು ಬೇವೂರಿನಲ್ಲಿರುವ ಠಾಣೆಗೆ ಕರೆದುಕೊಂಡು ಹೋಗಿರ್ತಾರೆ. ಮತ್ತು ಹಾಗೂ ಅಲ್ಲಿ ಇವರ ಮೇಲೆ ದಬ್ಬಾಳಿಕೆ ನಡೆಸಿರ್ತಾರೆ. ಇವರು ನಾವು ಜೂಜ್ ಆಡಿಲ್ಲ ಸರ್, ನಮಗೆ ಬಿಟ್ಟುಬಿಡಿ, ನಾವು ಜೂಜ್ ಆಡೋಕ್ಕೆ ಬರೋದಿಲ್ಲ, ನಮ್ಮ ಹತ್ರ ಇರೋ ದುಡ್ಡು ಎಲ್ಲ ಹತ್ತಿ ಬೆಳೆದಿರೋ ದುಡ್ಡು, ನಾವು ರೈತರು, ಇದನ್ನು ದುಡ್ಡು ಕೊಡೋಕೆ ಹೋಗ್ಬೇಕು, ನಮ್ಮ ಹೊಲದಲ್ಲಿ ಕೆಲಸ ಮಾಡಿರೋಂಥ ವ್ಯಕ್ತಿಗಳಿಗೆ ಕೊಡೋಕೆ ಹೋಗಬೇಕು ಅಂತ ಅಂಗಾಲಾಚಿ ಬಿಡಿದರೂ ಕೂಡ ಮಾನ್ಯ PSI ಸಾಹೇಬರು ಹಾಗೂ ಸಿಬ್ಬಂದಿ ವರ್ಗದವರು ಇವರ ಮೇಲೆ ದಬ್ಬಾಳಿಕೆ ನಡೆಸಿರುತ್ತಾರೆ. ಮತ್ತು ಅಲ್ಲಿ ಹೋಗಿ ಪೆಟ್ರೋಲ್ ಬಂಕಿನಲ್ಲಿ ಬೇವೂರು ಪೊಲೀಸ್ ಠಾಣೆಯ ಹತ್ತಿರ ಇರುವಂತಹ ಪೆಟ್ರೋಲ್ ಬಂಕಿನಲ್ಲಿ ಹೋಗಿ ಯಾರು ರೇಣುಕಾ, ಇಲ್ಲಿ ಫೋನ್ಪೇ ನೋಡ್ಬೋದು, ಇಲ್ಲಿ ಯಾರು ರೇಣುಕಾ ಬಂಡಿ ವಡ್ಡರ್ ಎಂಬುವರ ಫೋನ್ಪೇಗೆ 18,000 ರೂಪಾಯಿಯನ್ನು ಫೋನ್ಪೇ ಮಾಡಿಸಿಕೊಂಡಿರ್ತಾರೆ. ಹೀಗಾಗಿ ಇವರು ರೈತರ ಮೇಲೆ ವಂಚನೆ ಮಾಡ್ತಾ ಇರ್ತಾರೆ ಹಾಗೂ ದುಡ್ಡು ಇಸಿದುಕೊಂಡು ನಿಮ್ಮ ಮೇಲೆ ಯಾವುದೇ ಕೇಸ್ ಹಾಕುವುದಿಲ್ಲ, ನೀವು ಹೋಗ್ರಿ ಅಂತಂದು ಅವರು ದಬ್ಬಾಳಿಕೆ ಮಾಡಿ ಅವರನ್ನು ಕಳಿಸಿದ್ದು ಇರುತ್ತದೆ. ಹಾಗಾಗಿ ಇಂತಹ ಪೊಲೀಸ್ PSI ಅಧಿಕಾರಿಗಳು ಸಾರ್ವಜನಿಕರ ಮೇಲೆ ದಬ್ಬಾಳಿಕೆ ಮಾಡುವುದು ತುಂಬ ಆಗಿದ್ದು, ನಾನು ಇವಾಗ ಮನವಿ ಮಾಡಿಕೊಳ್ಳೋದೇನಪ್ಪ ಅಂದರೆ ಮಾನ್ಯ ಶಾಸಕರಲ್ಲಿ ಮತ್ತು ಹಾಗೂ ರಾಜ್ಯ ಮಟ್ಟದ ಅಧಿಕಾರಿಗಳು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳಲ್ಲಿ ವಿಶೇಷವಾಗಿ ಮನವಿ ಮಾಡಿಕೊಳ್ಳೋದೇನಪ್ಪ ಅಂದರೆ ಇಂತಹ ದುರಾಡಳಿತ ನಡೆಸುವಂತಹ PSI ಸಾಹೇಬರನ್ನು ಕೂಡಲೇ ಕಾನೂನು ಕ್ರಮ ಜರುಗಿಸಬೇಕು. ಇಂಥ ಅಧಿಕಾರಿಗಳು ನಮ್ಮ ಡಿಸ್ಟಿಕ್ಕಿನಲ್ಲಿ ಬೇಡ, ಇಂಥ ಅಧಿಕಾರಿಗಳು ಯಾವುದೇ ರೀತಿಯಾಗಿ ನಮ್ಮ ಡಿಸ್ಟಿಕ್ನಲ್ಲಿ ಬೇಡ ಇರುತ್ತದೆ. ಹಾಗಾಗಿ ಇವರನ್ನು ಕೂಡಲೇ ಇವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು, ಸಾರ್ವಜನಿಕರಿಗೆ ನ್ಯಾಯ ಕೊಡಿಸಬೇಕು. ಮತ್ತು ಇನ್ನೊಂದು ಏನು ಹೇಳೋದಪ್ಪ ಅಂತಂದರೆ, ಈ ಹಿಂದೆ ಮಾದಿಗ ಸಮುದಾಯದ ಮೇಲೆ ದಬ್ಬಾಳಿಕೆ ನಡೆಸಿದಂಥ PSI ಗಿರೀಶ್ ಸರ್ ಅವರು ಕೂಡ ಮೇಲೆ ನಾವು ಕಂಪ್ಲೇಂಟ್ ನೀಡಿದ್ದೆವು. ಅದರ ಬಗ್ಗೆ ಮಾನ್ಯ SP ಸಾಹೇಬರಿಗೆ ಎನ್ಕ್ವೈರಿ ಹೋಗಿದ್ದರೂ ಕೂಡ SP ಸಾಹೇಬರು ಯಾವುದೇ ರೀತಿಯಾದ ಕ್ರಮವನ್ನು ತೆಗೆದುಕೊಂಡಿಲ್ಲ. ಹಾಗಾಗಿ ಇವರ ಮೇಲೆ ಇನ್ನು ಕ್ರಮ ತೆಗೆದುಕೊಳ್ಳದ ಕಾರಣ ಇವರು ಇನ್ನೂ ಹೆಚ್ಚು ದುರಾಡಳಿತ ನಡೆಸುವಲ್ಲಿ ಮುಂದಾಗಿದ್ದಾರೆ. ನಮ್ಮ ಮಾನ್ಯ SP ಸಾಹೇಬರಲ್ಲಿ ಮನವಿ ಮಾಡಿಕೊಳ್ಳೋದೇನಪ್ಪ ಅಂದರೆ, ಈ ಪ್ರಕರಣದ ಬಗ್ಗೆ ಮಾನ್ಯ PSI ಅವರ ಮೇಲೆ ಕಾನೂನಾತ್ಮಕ ಕ್ರಮ ತೆಗೆದುಕೊಳ್ಳದೆ ಹೋದರೆ ನಾಗರಿಕ ಹಿತರಕ್ಷಣಾ ವೇದಿಕೆ ಮತ್ತು ರೈತಪರ ಸಂಘಟನೆಗಳು ಹಾಗೂ ಜನರ ಹಿತರಕ್ಷಣೆಗಾಗಿರುವಂತಹ ಇನ್ನುಳಿದ ಸಂಘಟನೆ ವತಿಯಿಂದ ಗ್ರಾಮೀಣ ಪೊಲೀಸ್ ಠಾಣೆ ಎದುರುಗಡೆ ಅಹೋರಾತ್ರಿಯನ್ನು ಧರಣಿ ಮಾಡಬೇಕಾಗುತ್ತದೆ ಎಂದು ಮಾನ್ಯ SP ಅವರಿಗೆ ನಾವು ಮನವಿ ಮಾಡಿಕೊಳ್ತೇವೆ. ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆ ಕಾಟ ಸಮಸ್ಯೆ, ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.